ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆಗೆ ಹೋಗ್ತಾರ? ಐ ಡೋಂಟ್ ನೋ. CM to MP ಡಿಮೋಷನ್ ಹೊರತು ಇದು ಪ್ರಮೋಷನ್ ಅಲ್ಲ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಚಾನಲ್ನ ಸಂಪಾದಕರಾದಂತಹ ಸತೀಶ್ ಮತ್ತು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಇಬ್ಬರೂ ಕೂಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸೊ ನಾವು ಮಧ್ಯಾಹ್ನ ನಾನು ಮತ್ತೆ ಸತೀಶ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸತೀಶ್, ಒಂದು ವೇಳೆ CM ಆಗುವಂತಹ ಕ್ಷಣ ಬಂದ್ರೆ ಅದನ್ನ ಹೇಗೆ ಜನರ ಮುಂದೆ ಇಡ್ತೀರಾ ನೀವು ಅಂತ. ಸೊ ಆ ಕ್ಷಣ ಬಂದು ಬಿಟ್ಟಿದ್ಯಾ ಅಥವಾ ಇನ್ನು ವೇಟ್ ಮಾಡ್ಬೇಕಾ ಸತೀಶ್? ರಾಧಾ, ಖಂಡಿತವಾಗ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಈಗ ನಾವೇ ಈ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಕಳೆದ ಸಂಜೆ ಒಂದು 5:40 ಸುಮಾರಿಗೆ ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಜೊತೆ ಬಂದು ನಾವು ರಾಜ್ಯ ರಾಜಕಾರಣದ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡೇ ಇಲ್ಲ, ಮುಂದಿನ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಬಗ್ಗೆ ಮಾತನಾಡಿದ್ವಿ ಅನ್ನೋ ಒಂದು ಕೇವಲ 50 ಸೆಕೆಂಡ್ ಮಾತಾಡಿ ವಾಪಸ್ ಹೋಗ್ತಾರೆ. ಬಟ್ ಆ ಸುದ್ದಿಗೋಷ್ಠಿಗೆ ಬರುವಂತಹ ಟೈಮ್ನಲ್ಲಿ DK ಶಿವಕುಮಾರ್ ಅವರ ಮುಖದಲ್ಲಿ ಒಂದು ಮಂದ ಆಸ ಇರುತ್ತೆ. ಬಟ್ ಸಿದ್ದರಾಮಯ್ಯರು ಒಂದು ರೀತಿ ಬೇಜಾರಂತೆ ಕಾಣಿಸ್ತಾ ಇದ್ರು ಆ ಸುದ್ದಿಗೋಷ್ಠಿಯಲ್ಲಿ. ಅದಾದ ನಂತರ ಬಹುಶಃ ವೇಣುಗೋಪಾಲ್ ಅವರ ಮಾತನ್ನು ನಂಬಿದ್ದೇ ಆಗಿದ್ದಿದ್ರೆ ಬಹುಶಃ ಏನು ಆಗೇ ಇಲ್ವೇನೋ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸತತವಾಗಿ ಸಂಜೆ 5 ಗಂಟೆವರೆಗೆ ಕಂಟಿನ್ಯೂಸ್ ಆಗಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಸಭೆ ಆಯಿತು. ಆ ಸಭೆಯಲ್ಲಿ ಔಟ್ಕಮ್ ಬರೀ ಇಷ್ಟೇನಾ ಅನ್ನೋ ಒಂದು ಕುತೂಹಲ ಆಯಿತು ನಮಗೂ ಕೂಡ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಕೂಡ ಹೇಳ್ತಾ ಇದ್ರು, ಇಷ್ಟೇ ಇರ್ಲಿಕ್ಕಿಲ್ಲ, ಬೇರೆ ಏನಾದರೂ ಆಗಿದೆ, ಸಮಥಿಂಗ್ ಇನ್ಸೈಡ್ ಇದೆ ಅಂತ. ಸೊ ನಾವು ಇದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ದಿನ ಆದಮೇಲೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಆದ ನಂತರ ಬಹುಶಃ ಬದಲಾವಣೆ ಆಗಬಹುದು ಅನ್ನೋ ಒಂದು ಗಾಳಿ ಬರ್ತಾ ಇದೆ, ವಾಸನೆ ಬರ್ತಾ ಇದೆ ಅಂತ ಮಾರುತಿ ಕೂಡ ಹೇಳಿದ್ರು. ಸಂಜೆ 6 ಗಂಟೆಗೆ ಅದನ್ನ ನಾವು ಬ್ರೇಕ್ ಮಾಡಿದ್ವಿ. ಅದಾದ ನಂತರ ಈಗ ಬರ್ತಿರ್ತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಶನ್, ಸಿದ್ದರಾಮಯ್ಯನವರಿಗೆ 2 ರಿಂದ 3 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ, ನೀವು ರಿಸೈನ್ ಮಾಡಿ, DK ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಡಿ, CM ಆಗಲಿ ಅನ್ನೋ ಒಂದು ಸಂದೇಶವನ್ನ ಎಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ DK ಶಿವಕುಮಾರ್ ಪರವಾಗಿ ನಿಂತಿದ್ರು ಅನ್ನೋ ಒಂದು ಲೇಟೆಸ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿ ಬರ್ತಾ ಇದೆ. ಸೊ ಈ ಒಂದು ನ್ಯೂಸನ್ನು ಈಗಾಗಲೇ NDTV ಆಗಿರ್ಬೋದು ಅಥವಾ ಇಂಡಿಯಾ ಟುಡೇ ಆಗಿರ್ಬೋದು, ಅದು ಎರಡೂ ರಾಷ್ಟ್ರೀಯ ಮಾಧ್ಯಮದಲ್ಲಿ ಈ ಸುದ್ದಿ ಬ್ರೇಕ್ ಆದ ತಕ್ಷಣ ಈಗ ನಾವು ಅದನ್ನ ನಮ್ಮ ಇನ್ಸೈಡ್ ಮಾಹಿತಿಯನ್ನು ಆಧರಿಸಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ಅವರು ಕೂಡ ದೆಹಲಿಯ ಒಂದು ಸೋರ್ಸನ್ನು ಚೆಕ್ ಮಾಡಿದಾಗ ಎಸ್ ಇದಾಗಿರೋದು ನಿಜ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಈಗ ನಾವು ಕನ್ನಡ ವೀಕ್ಷಕರಿಗೆ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ಇದಿರೋದ. ಸೊ ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲೂ ರಾಜೀನಾಮೆ ಕೊಡಬಹುದು ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. DK ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸ್ಫೋಟಕ ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇದೆ ರಾಧಾ.